ನಮಸ್ಕಾರ ಪ್ರೀತಿಯ ಬಂಧುಗಳೇ, ಶ್ರೀ ಶೃಂಗನಾಥೇಶ್ವರ ಸ್ಪಿರಿಚುವಲ್ ಚಾನಲ್ಗೆ ಸ್ವಾಗತ. ಯೋಗ ವಶಿಷ್ಠ ಸಾರ. ಪ್ರಾರ್ಥನೆ ವಂದನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀಂ ಗಣಪತಿ ಶಾರದಾ ಗುರುಭ್ಯೋ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಸೌಂ. ಯಥ ಸರ್ವಾಣಿ ಭೂತಾನಿ ಪ್ರವಿಭಾಂತಿ ಸ್ಥಿತಾನಿ ಚ ಯತ್ರೈವೋಪಶಮಂ ಯಾಂತಿ ತಸ್ಮೈ ಸತ್ಯಾತ್ಮನೇ ನಮಃ. ಯಾವುದರಿಂದ ಎಲ್ಲವೂ ಹುಟ್ಟುವವೋ, ಹುಟ್ಟಿದ ಮೇಲೆ ಯಾವುದರಿಂದ ಬದುಕಿರುವವೋ, ಯಾವುದರಲ್ಲಿ ಎಲ್ಲವೂ ಅಡಗುವವೋ ಆ ಸತ್ಯಾತ್ಮನಿಗೆ ನಮಸ್ಕಾರವೋ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ಪ್ರಯಂತ್ಯಮಭಿಸಂವಿಶಂತೆ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ ಎನ್ನುವುದು ಉಪನಿಷತ್ತು. ಜ್ಞಾತ ಜ್ಞಾನಂ ತಥಾ ಜ್ಞೇಯಂ ದ್ರಷ್ಟ ದರ್ಶನ ದೃಶ್ಯಭೋ ಕರ್ತ ಹೇತು ಕ್ರಿಯಾ ಯಸ್ಮಾತ್ ತಸ್ಮೈ ಜ್ಞಪ್ತಾತ್ಮನೇ ನಮಃ. ಜ್ಞಾತೃ ಜ್ಞಾನ ಜ್ಞೇಯ ದ್ರಷ್ಟೃ ದರ್ಶನ ದೃಶ್ಯ ಕರ್ತೃ ಕರಣ ಕಾರ್ಯಗಳೆಂಬ ತ್ರಿಪುಟಗಳು ಯಾರಿಂದ ಆಗಿರುವವೋ ಆ ಜ್ಞಾನಸ್ವರೂಪನಾದ ಪರಮಾತ್ಮನಿಗೆ ನಮಸ್ಕಾರವೋ. ಸ್ಫುರಂತಿ ಸೀಕರ ಯಸ್ಮಾದಾನಂದ ಸ್ಯಾಂಬರೇವನೋ ಸರ್ವೇಷಾಂ ಜೀವನಂ ತಸ್ಮೈ ಬ್ರಹ್ಮಾನಂದಾತ್ಮನೇ ನಮಃ. ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಯಾವನ ಆನಂದದ ತುಂತುರುಗಳು ಸಿಡಿದು ಎಲ್ಲರಿಗೂ ಜೀವನವಾಗಿವೆಯೋ ಅಂತಹ ಬ್ರಹ್ಮಾನಂದಾತ್ಮನಿಗೆ ನಮಸ್ಕಾರವೋ. ಆನಂದ ದೇವ ಖಿಲ್ವಿಮಾನಿ ಭೂತಾನಿ ಜಾಯಂತೆ ಎಂಬ ಉಪನಿಷತ್ತಿನ ಅರ್ಥವನ್ನು ನೋಡಿ. ಪರಮಾತ್ಮನು ಸತ್ ಚಿತ್ ಆನಂದ ಸ್ವರೂಪನು, ಸತ್ಯ, ಕಾಲತ್ರಯದಲ್ಲಿ ಶಾಶ್ವತನಾಗಿರುವನು, ಚಿತ್ ಜ್ಞಾನ, ಅಚೇತನ ಪದಾರ್ಥಗಳಿಗೆ ಚೈತನ್ಯವನ್ನುಂಟು ಮಾಡುವನು, ಆನಂದ ದೇಶ ಕಾಲ ವಸ್ತು ಪರಿಚ್ಛೇದವಿಲ್ಲದೆ ಅನಂತನೆಂದು ಶ್ರುತಿಯಲ್ಲಿ ಪ್ರಸಿದ್ಧನಾಗಿರುವವನು ಪರಮಾತ್ಮನು. ಆದುದರಿಂದ ಅವನು ಎಲ್ಲರ ಏಕಮಾತ್ರ ಆತ್ಮನು ಎಂದು ತಿಳಿಯಬೇಕು. ಶ್ರೀಮದ್ ರಾಮಾಯಣದಲ್ಲಿ ಜ್ಞಾನ ಮಾರ್ಗವನ್ನು ತೋರಿಸಿರುವ ವಾಲ್ಮೀಕಿಗೂ ಬ್ರಹ್ಮರ್ಷಿಗಳಲ್ಲಿ ಶ್ರೇಷ್ಠನಾದ ವಸಿಷ್ಠನಿಗೂ ವಂದನೆಗಳು. ಪ್ರತಿಕರ್ತ್ರೆ ವಿರಿಂಚಸ್ಯ ವೇದ ಮಾತುರ್ಮಹರ್ಷಯೇ ಅತ್ಯದ್ಭುತ ತಪೋಧಾಮ್ನೆ ವಿಶ್ವಾಮಿತ್ರಾಯ ತೇ ನಮಃ. ಬ್ರಹ್ಮನು ಸರ್ವರ ಇಂದ್ರಿಯಗಳು ಬಹಿರ್ಮುಖವಾಗಿರುವಂತೆ ಕೊರೆದಿದ್ದರೂ ಮಹಾತಪಸ್ಸಿನಿಂದ ಗಾಯತ್ರಿ ಮಂತ್ರದ್ರಷ್ಟಾರನಾಗಿ ಗಾಯತ್ರಿ ಮಂತ್ರವನ್ನು ಜಪಿಸುವವರ ಇಂದ್ರಿಯಗಳು ಅಂತರ್ಮುಖವಾಗುವಂತೆ ಮಾಡುವ ಮಹರ್ಷಿ ವಿಶ್ವಾಮಿತ್ರನಿಗೆ ನಮಸ್ಕಾರಗಳು. ಜಗತ್ತಿನ ಜನರನ್ನು ಜಾಗೃತಗೊಳಿಸಿ ಆತ್ಮಸ್ವರೂಪದಲ್ಲಿ ನಿಂತು ಆನಂದವನ್ನು ಅರಿಯುವಂತೆ ಮಾಡುವುದಕ್ಕಾಗಿ ಜಗನ್ನಾಥನು ರಾಮರೂಪಿನಲ್ಲಿ ಅವತರಿಸಿ ಶಿಷ್ಯಭಾವವನ್ನು ಹೊಂದಿ ವಸಿಷ್ಠರನ್ನು ನಾನಾ ರೀತಿಯಲ್ಲಿ ಪ್ರಶ್ನಿಸುವುದರ ಮೂಲಕ ಜಿಜ್ಞಾಸುಗಳ ಸಂಶಯವನ್ನು ಕಳೆಯಲು ಸುಜ್ಞಾನವನ್ನು ಹೊಂದಿ ಸುಖವಾಗಿ ಸಮಾಧಾನದಿಂದ ಬಾಳುವಂತೆ ಮಾಡಿದ ಧರ್ಮಾವತಾರಿ ಶ್ರೀರಾಮನಿಗೆ ಅನಂತ ವಂದನೆಗಳು, ಪ್ರಣಾಮಗಳು. ರಾಮನಾಮಾಮೃತ ರಸಾಸ್ವಾದನ ನಿರತನಾದ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಆರೋಗ್ಯ, ವಾಕ್ಪಟುತ್ವವನ್ನು ಕೊಡಬಲ್ಲ ಹನುಮಂತನಿಗೆ ನಮಸ್ಕಾರಗಳು. ದಿವಿ ಭೂಮೌ ತಥಾಕಾಶೆ ಬಹಿರಂತಶ್ಚ ಮೇ ವಿಭು ಯೋ ವಿಭಾತ್ಯ ವಭಾಸಾತ್ಮ ತಸ್ಮೈ ಸರ್ವಾತ್ಮನೇ ನಮಃ. ಭೂಮಿ, ಅಂತರಿಕ್ಷ, ಆಕಾಶ ಮತ್ತು ನನ್ನ ಒಳ ಹೊರಗೆ ಎಲ್ಲೆಲ್ಲಿಯೂ ವ್ಯಾಪಿಸಿ ವಿಭುವೆಂದು ಸ್ತುತಿಸಲ್ಪಡುತ್ತಿರುವ ಪರಮಪ್ರಕಾಶನಾದ ಆ ಪರಮಾತ್ಮನಿಗೆ ನಮಸ್ಕಾರಗಳು. ಪೂರ್ವದಲ್ಲಿ ವಾಲ್ಮೀಕಿ ಮಹರ್ಷಿಯಿಂದ ವಿವರವಾಗಿ ಹೇಳಲ್ಪಟ್ಟಿರುವ ಈ ಯೋಗ ವಾಸಿಷ್ಠವೆಂಬ ಶ್ರೀಮದ್ ರಾಮಾಯಣವನ್ನು ಯಾರು ಮೋಕ್ಷಾಪೇಕ್ಷಿಗಳಾಗಿ ವಿಚಾರ ಮಾಡುವರೋ ಅವರು ಮುಕ್ತರಾಗುವರು. ವಾಲ್ಮೀಕಿಯು ಮೊದಲು ವಿನೀತನೂ ಬುದ್ಧಿವಂತನೂ ಆದ ಭರದ್ವಾಜನೆಂಬ ತನ್ನ ಶಿಷ್ಯನಿಗೆ ಸಮುದ್ರವು ಯಾಚಕನಿಗೆ ರತ್ನವನ್ನು ಕೊಡುವಂತೆ ಯೋಗ ವೇದಾಂತ ತತ್ವವನ್ನು ಉಪದೇಶಿಸಿದನು. ತತ್ವಾರ್ಥ ಪರಿಪೂರ್ಣವಾಗಿ ಸಂಸಾರ ಸಂಕಟವನ್ನು ಪುನರ್ಜನ್ಮವನ್ನು ಪೂರ್ಣವಾಗಿ ನಾಶ ಮಾಡಬಲ್ಲ ದಿವ್ಯ ಕಥಾಮೃತವನ್ನು ಅನುಗ್ರಹಿಸಿದಾಗ ಬ್ರಹ್ಮನು ಅದಕ್ಕೆ ಸಾಕ್ಷಿಯಾಗಿದ್ದನು. ಸರ್ವಲೋಕ ಹಿತಾರ್ಥಾಯ ಸಂಸಾರಾರ್ಣವ ತಾರಕಂ. ಎಲ್ಲರಿಗೂ ಹಿತವುಂಟಾಗುವುದಕ್ಕಾಗಿ ಸಂಸಾರವೆಂಬ ಸಮುದ್ರವನ್ನು ದಾಟಲು ನೌಕೆಯಂತಿರುವ ಶ್ರೀಮದ್ ರಾಮಾಯಣವನ್ನು ಬ್ರಹ್ಮನ ಆಜ್ಞೆಯಂತೆ ಬರೆದು
ವಾಲ್ಮೀಕಿಯು ಪರಮೋಪಕಾರವನ್ನು ಮಾಡಿರುವನು. ಸಚ್ಚಿದಾನಂದ ಸ್ವರೂಪಿ ಶ್ರೀರಾಮನು ಈ ಸಂಸಾರದಲ್ಲಿ ಹೇಗೆ ವ್ಯವಹರಿಸುತ್ತಿದ್ದನು, ದುಃಖಕ್ಕೆ ಒಳಗಾಗಲಿಲ್ಲವೇ ಎಂದು ಭಾರದ್ವಾಜನು ಕೇಳಲು ವಾಲ್ಮೀಕಿಯು ಹೇಳಿದನು. ಸರ್ವಜ್ಞನಾದ ಸ್ವಾಮಿಯು ಸದಾ ಸರ್ವದಾ ಆನಂದವಾಗಿ ವ್ಯವಹರಿಸುತ್ತಿದ್ದ ರೀತಿಯನ್ನು ನೀನು ತಿಳಿದುಕೊಂಡರೆ ನೀನೂ ಸಹ ಅಜ್ಞಾನವೆಂಬ ಮಲವನ್ನು ದೂರದಲ್ಲಿ ಬಿಡುವೆ. ರಾಜೀವಲೋಚನನಾದ ಶ್ರೀರಾಮನು ಯಾವುದರಲ್ಲಿಯೂ ಆಸಕ್ತವಾಗದ ಬುದ್ಧಿಯನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದಂತೆ ಅವನ ಸಹೋದರರು ಅಷ್ಟಮಂತ್ರಿಗಳು ವೇದಾಂತವನ್ನು ತಿಳಿದುಕೊಂಡು ರಾಗದ್ವೇಷಗಳಿಲ್ಲದೆ ಜೀವನ್ಮುಕ್ತರಾಗಿದ್ದರು. ವ್ಯವಹಾರ ಮಾಡುತ್ತಿರುವಂತೆ ತೋರಿದರೂ ಅವರೆಲ್ಲರೂ ಸ್ಥಿತಪ್ರಜ್ಞರೆನಿಸಿದ್ದರು. ಸರ್ವತ್ರ ಸಮದರ್ಶಿಗಳಾಗಿ ಸಾಧನೆಯ ಬಲದಿಂದ ದೃಢವಾದ ಬ್ರಹ್ಮಜ್ಞಾನಿಗಳಾಗಿ ಶೋಕ, ದೈನ್ಯ, ಅಹಂ, ಅಭಿಮಾನವೆಂಬ ದೌರ್ಬಲ್ಯಗಳಿಗೆ ವಶರಾಗದೆ ನಿತ್ಯ ನಿರತಿಶಯಾನಂದ ಸ್ವರೂಪರಾಗಿದ್ದರು. ನಂತರ ಭಾರದ್ವಾಜನು ತನ್ನ ಗುರುಗಳಾದ ವಾಲ್ಮೀಕಿಯನ್ನು ಜೀವನ್ಮುಕ್ತನೆಂದರೆ ಯಾರು, ಹೇಗಿರುವರು ಎಂಬುದನ್ನು ಹೇಳಬೇಕೆಂದು ಪ್ರಾರ್ಥಿಸಿದನು. ಆಗ ವಾಲ್ಮೀಕಿಯು, ಭರದ್ವಾಜನೇ, ಮುಕ್ತಿ ಎಂದರೆ ಬಂಧನಗಳಿಂದ ಬಿಡುಗಡೆ, ಎಂದರೆ ವಾಸನೆಗಳಿಂದ. ಸತ್ಯವನ್ನು ತಿಳಿಯದಿರುವುದರಿಂದ ಇಂದ್ರಿಯಗಳು ಭ್ರಮೆಯನ್ನುಂಟು ಮಾಡುವವು. ಜಗತ್ತೆಂದರೆ ನಾಮರೂಪದಿಂದ ತುಂಬಿರುವವು. ಇಂದ್ರಿಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಗ್ರಹಿಸಿದರೂ ಅವೆಲ್ಲಕ್ಕೂ ಕಾರಣವಾಗಿರುವಂತೆ ಕಂಡುಬರುವ ಜಗತ್ತು ಇಂದ್ರಿಯಗಳು ಕಾರ್ಯಗಳೇ ಆಗಿರುವುದರಿಂದ ಅವುಗಳಿಗೆ ಕಾರಣವಾಗಿರುವ ಸತ್ಯವು ಮಾತ್ರ ನಿರ್ವಿಕಾರವಾಗಿ ಏಕಮಾತ್ರವಾಗಿರುವುದರಿಂದ ಕಾರ್ಯಗಳನ್ನು ಮಾತ್ರ ಭಾವರೂಪವಾಗಿ ಗ್ರಹಿಸುವ ಮನಸ್ಸು ಸತ್ಯವನ್ನು ತಿಳಿಯಲಾರದೆ ಆನಂದವನ್ನು ಅನುಭವಿಸಲಾರದು. ಕಾರ್ಯವಾಗಿರುವ ಜಗತ್ತು ಸೃಷ್ಟಿಗೂ ಮೊದಲು ಲಯದ ನಂತರವೂ ಇರುವುದಿಲ್ಲ ಮತ್ತು ಸ್ಥಿತಿ ಎಂದು ಭಾವಿಸುತ್ತಿರುವಾಗಲೂ ವಿಕಾರವಾಗುತ್ತಲೇ ಇರುವುದು. ಜಗತ್ತಿಗೆ ಕಾರಣವಾದ ಆತ್ಮವು ಮಾತ್ರ ಕಾಲ ದೇಶಗಳ ಕಟ್ಟಿಗೆ ಸಿಲುಕದೆ ವಿಕಾರವಾಗದೆ ಸದಾ ಆನಂದ ಸ್ವರೂಪದಲ್ಲಿರುವುದು. ಆದುದರಿಂದ ಕಾಲ್ಪನಿಕವಾದ ಜಗತ್ತಿನ ಭಾವನೆಯನ್ನು ವಾಸನೆಯನ್ನು ತೊಡೆದು ಹಾಕದಿರುವ ಮನಸ್ಸಿಗೆ ರಾಗದ್ವೇಷಗಳು ತಪ್ಪಿದ್ದಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಬಯಸುತ್ತಿರುವುದೇ ವಾಸನೆಯು. ವಾಸನೆಯನ್ನು ಜನ್ಮ ಜನ್ಮಾಂತರಗಳಿಂದ ಬೆಳೆಸಿಕೊಂಡಿರುವುದೇ ಬಂಧನವು. ವಾಸನಾ ತ್ಯಾಗವನ್ನು ಮಾಡಿ ಆತ್ಮಜ್ಞಾನ ಸಂಪನ್ನರಾದವರು ಜೀವನ್ಮುಕ್ತರು ಎಂದು ವೇದಾಂತ ಶಾಸ್ತ್ರವು ಹೇಳುವುದು. ವೇದಾಂತವಲ್ಲದ ಇಂದ್ರಿಯಗಳಿಗೆ ಸುಖದ, ಹರ್ಷದ ಭ್ರಮೆಯನ್ನುಂಟು ಮಾಡುವ ಶಾಸ್ತ್ರಗಳನ್ನು ಅವಲೋಕಿಸುವುದರಲ್ಲಿ ಆಸಕ್ತರಾದವರಿಗೆ ಮುಕ್ತಿಯಾಗುವುದಿಲ್ಲ. ಆದುದರಿಂದ ಸತತ ಪ್ರಯತ್ನದಿಂದ ವಾಸನೆಯು ಕ್ಷೀಣಿಸುವಂತೆ ಮಾಡಿದಾಗ ಚಿತ್ತವು ಶೀಘ್ರವಾಗಿ ಕರಗಿ ಹೋಗುವುದು. ಚೇತೋಗಲತಿ ಸತ್ವರಂ. ಸಣ್ಣದಾದ ದಾರವು ಮುತ್ತುಗಳನ್ನು ಧರಿಸಿರುವಂತೆ ಪಾಂಚಭೌತಿಕ ದೇಹವನ್ನು ವಾಸನೆಯು ಧರಿಸಿರುವುದು. ವಾಸನೆಯು ಕ್ಷಯ ಹೊಂದಿದ ಕೂಡಲೇ ದೇಹವು ಇಲ್ಲವಾಗುವುದು. ಮನಸ್ಸಿನಲ್ಲಿ ಆಸೆಗಳು ಬೆಳೆದಂತೆ ವಾಸನೆಗಳು ಬೀಜಗಳಂತೆ ಸೂಕ್ಷ್ಮವಾಗಿ ಅಡಗಿಕೊಂಡು ಉಳಿದುಕೊಳ್ಳುವವು. ಅವಕಾಶ ದೊರೆತ ಕೂಡಲೇ ವಾಸನೆಗಳು ಮೊಳಕೆಯೊಡೆದು ಜನ್ಮಗಳಿಗೆ ಕಾರಣವಾಗುವವು. ವೇದಾಂತ ಶಾಸ್ತ್ರಜ್ಞರು ಆ ವಾಸನಾ ಬೀಜಗಳನ್ನು ಜ್ಞಾನಾಗ್ನಿಯಿಂದ ಹುರಿದು ಬಿಡುವುದರಿಂದ ಅವು ಇದ್ದಂತೆ ತೋರಿದರೂ ಮತ್ತೆ ಬೆಳೆಯಲಾರವು. ವಾಸನೆಗಳಿಂದ ಆಸೆಗಳು, ಆಸೆಗಳಿಂದ ಕಾಮ, ಕ್ರೋಧ, ರಾಗ, ದ್ವೇಷವೆಂಬ ದೋಷಗಳು, ವಿಷಮಯವಾದ ದೋಷಗಳನ್ನು ಕಳೆಯಬೇಕಾದರೆ ತತ್ವ ವಿಚಾರವೊಂದೇ ರಾಜಮಾರ್ಗ. ಮಹಾಮತಿಗಳಾದ ತತ್ವಜ್ಞರು ಮಾತ್ರ ಜೀವನ್ಮುಕ್ತರು. ಶ್ರೀರಾಮನು ಹೇಗೆ ಜೀವನ್ಮುಕ್ತಿ ಪದವನ್ನು ಪಡೆದನು ಎಂಬುದನ್ನು ತಿಳಿದುಕೊಂಡವರಿಗೆ ಜರಾಮರಣಗಳ ಬಾಧೆ ಉಂಟಾಗುವುದಿಲ್ಲ. ಇದೇ ಶುಭವಾದ ದಾರಿಯು. ವಾಲ್ಮೀಕಿಯು ಅಮೋಘವಾದ ಆ ಸನ್ನಿವೇಶವನ್ನು ಸುಂದರವಾಗಿ ವಿವರಿಸಿರುವುದನ್ನು ಯೋಗ ವಶಿಷ್ಠದಲ್ಲಿ ಕಾಣಬಹುದು. ಅಯೋಧ್ಯಾಪತಿಯಾದ ದಶರಥನು ತನ್ನ ಮಕ್ಕಳನ್ನು ವಶಿಷ್ಠರ ಆಶ್ರಮಕ್ಕೆ ಕಳುಹಿಸಿದನು. ಶ್ರೀರಾಮನು ಗುರುಕುಲದಲ್ಲಿ ಶಿಸ್ತಿನಿಂದ ಶ್ರದ್ಧೆಯಿಂದ ವಸಿಷ್ಠರು ಉಪದೇಶಿಸುವುದೆಲ್ಲವನ್ನೂ ಕಲಿತುಕೊಂಡನು. ಗುರುಕುಲದಿಂದ ಹಿಂತಿರುಗಿ ಬಂದ ಮೇಲೆ ತೀರ್ಥಕ್ಷೇತ್ರಗಳಿಗೆ ಹೋಗಿ
ಋಷ್ಯಾಶ್ರಮಗಳನ್ನು ದರ್ಶನ ಮಾಡಬೇಕೆಂದು ಬಯಸಿ ತಂದೆಯ ಪಾದ ಪದ್ಮಗಳಿಗೆ ಅಭಿವಂದಿಸಿ ತನ್ನ ಅಭಿಲಾಷೆಯನ್ನು ಮುಂದಿಟ್ಟನು. ದಶರಥನು ಕುಲಗುರು ವಸಿಷ್ಠರಿಂದ ಶುಭ ಮುಹೂರ್ತವನ್ನಿಡಿಸಿ ಶ್ರೀರಾಮನು ತಮ್ಮಂದಿರೊಡನೆ ತೀರ್ಥಯಾತ್ರೆ ಮಾಡಲು ಆಶೀರ್ವದಿಸಿ ಕಳುಹಿಸಿದನು. ಯಾತ್ರಾ ಕಾಲದಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ, ದಾನ, ಧ್ಯಾನ, ತಪಸ್ಸುಗಳನ್ನು ಆಚರಿಸಿದನು. ರಾಜರ್ಷಿಗಳ ಬ್ರಹ್ಮರ್ಷಿಗಳ ಆಶ್ರಮಕ್ಕೆ ಭೇಟಿ ಕೊಟ್ಟನು. ದೇವ ಬ್ರಾಹ್ಮಣರನ್ನು ಪೂಜಿಸಿದನು. ಸಮಸ್ತ ಭೂಮಂಡಲವನ್ನು ಚೆನ್ನಾಗಿ ನೋಡಿ ರಾಜಧಾನಿಗೆ ಹಿಂತಿರುಗಿ ಬಂದನು. ತಾಯಂದಿರು, ತಂದೆ, ಗುರುಗಳನ್ನು ವಂದಿಸಿ ವಿಶ್ರಾಂತಿಯನ್ನು ಪಡೆದನು. ಬಂಧುಗಳೇ, ಯೋಗ ವಸಿಷ್ಠ ಸಾರ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.